ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಅದು ಯಾರೂ ಎಣಿಸದ ಘಟನೆ. ಭಾರತದ ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆದು 22 ವರ್ಷಗಳ ತರುವಾಯ ಅಂಥದ್ದೇ ಒಂದು ಘಟನೆ ಸಂಭವಿಸಿಬಿಟ್ಟಿದೆ. ಅದು ಕೂಡ ಹೊಸ ಲೋಕಸಭೆಯ ಒಳಗೆ ಅನ್ನೋದು ಭಯ ಬೀಳಿಸುವ ವಿಷಯ. ಇನ್ನು ಡಿಸೆಂಬರ್ 13ರ ಒಳಗೆ ಭಾರತದ ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆಸುವುದಾಗಿ ಖಲಿಸ್ತಾನಿ ಉಗ್ರ ಗುರು ಪತ್ವಂತ್ ಸಿಂಗ್ ಪನ್ನು ಹೇಳಿದ್ದ ಬೆನ್ನಲ್ಲೇ ಈ ಘಟನೆ ನಡೆದಿದೆ. ಇನ್ನು ಈ ದಾಳಿ ನಡೆಸಿದ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ಶಂಕಿತರು ಅಂತ ಹೇಳಲಾಗ್ತಾ ಇರೋ ಮತ್ತಿಬ್ಬರನ್ನ ಲೋಕಸಭೆಯ ಹೊರಗೆ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ ಇವತ್ತು ಲೋಕಸಭೆಯಲ್ಲಿ ನಡೆದಿದ್ದಾದ್ರೂ ಏನು? ಆ ಅಪರಿಚಿತರ ಬಳಿ ಬಿಜೆಪಿ ಸಂಸದರ ಕಚೇರಿಯಿಂದ ಕೊಡಲಾಗಿದ್ದ ಪಾಸ್ ಸಿಕ್ಕಿದ್ದು ನಿಜಾನ? ಅಲ್ಲಿ ದಾಳಿ ಮಾಡಿದ್ದು ಪನ್ನು ಕಡೆಯವರ ಅಥವಾ ಸಾಮಾನ್ಯ ನಾಗರಿಕರೇ ಸಂಸದರಿಗೆ ಭಯ ಹುಟ್ಟಿಸೋ ನಿಟ್ಟಿನಲ್ಲಿ ಹೀಗೆ ಮಾಡಿದ್ರ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಡಿಸೆಂಬರ್ 13, 2023 ಮಧ್ಯಾಹ್ನ 1 ಗಂಟೆ ಸಮಯ ಆಗಿತ್ತು. ಲೋಕಸಭೆಯ ಸಭಾಂಗಣದಲ್ಲಿ ಶೂನ್ಯ ವೇಳೆಯಲ್ಲಿ ಚರ್ಚೆ ನಡೀತಾ ಇತ್ತು. ಸಚಿವರಾದ ಹರ್ದೀಪ್ ಸಿಂಗ್ ಪುರಿ, ಅನುಪ್ರಿಯಾ ಪಟೇಲ್, ಕಾಂಗ್ರೆಸ್ನ ಸಂಸದ ರಾಹುಲ್ ಗಾಂಧಿ ಸೇರಿದ ಹಾಗೆ ಒಂದಷ್ಟು ಸಂಸದರು ಅಲ್ಲಿದ್ರು. ಇನ್ನು ಸ್ಪೀಕರ್ ಕುರ್ಚಿಯ ಮೇಲೆ ರಾಜೇಂದ್ರ ಅಗರ್ವಾಲ್ ಕೂತಿದ್ರು. ಅಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಪ್ರೇಕ್ಷಕರ ಗ್ಯಾಲರಿಯಿಂದ ಒಬ್ಬ ವ್ಯಕ್ತಿ ನೇರವಾಗಿ ಲೋಕಸಭಾ ಪ್ರಾಂಗಣಕ್ಕೆ ಜಂಪ್ ಮಾಡಿದ್ದ. ಅವನು ಸಂಸದರ ಕುರ್ಚಿ ಟೇಬಲ್ಗಳನ್ನ ದಾಟಿ ಸ್ಪೀಕರ್ ಬಳಿಗೆ ಹೋಗೋದಕ್ಕೆ ಪ್ರಯತ್ನ ಪಟ್ಟ. ಈ ಸಂದರ್ಭದಲ್ಲಿ ಅಲ್ಲಿ ಟಿಯರ್ ಗ್ಯಾಸ್ ರೀತಿಯ ಹೊಗೆ ಕಾಣಿಸ್ಕೊಳ್ತು. ಅಲ್ಲಿದ್ದ ಸಂಸದರಿಗೆ ಏನಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಅವರೆಲ್ಲ ಅವಾಕ್ಕಾಗಿ ನೋಡ್ತಿರೋ ಹೊತ್ತಿಗೆ ಎಚ್ಚೆತ್ತ ಒಂದಷ್ಟು ಸಂಸದರು ಅಲ್ಲಿ ನಡೆಯಲಿದ್ದ ಅನಾಹುತವನ್ನ ತಪ್ಪಿಸಿದ್ರು. ಆ ಆಗಂತುಕನ ಬಳಿ ಯಾವ ಅಸ್ತ್ರಗಳಿವೆ ಅನ್ನೋದನ್ನು ಕೂಡ ಲೆಕ್ಕಿಸದೆ ಒಂದಷ್ಟು ಸಂಸದರು ಅವನನ್ನ ಸುತ್ತುವರೆದ್ರು, ಅವನನ್ನ ಹಿಡಿಯುವ ಪ್ರಯತ್ನವನ್ನ ಮಾಡಿದ್ರು. ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಪೊಲೀಸರು ಆ ವ್ಯಕ್ತಿಯನ್ನ ಹಿಡ್ಕೊಂಡು ಎಳೆದೊಯ್ದ್ರು. ಇನ್ನು ಅವನ ಜೊತೆಗಿದ್ದ ಮತ್ತೊಬ್ಬ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ದಾಂಧಲೆಯನ್ನ ಮಾಡ್ತಾ ಇದ್ದ. ಅವನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅಲ್ಲಿಗೆ ಲೋಕಸಭೆಯಲ್ಲಿ ನಡೆದಿದ್ದ ಅನಾಹುತವೊಂದು ತಪ್ಪಿದಂತಾಯ್ತು. ಈ ವೇಳೆ ಪಾರ್ಲಿಮೆಂಟ್ನ ಹೊರಗಡೆ ಇಬ್ಬರು ಶಂಕಿತರನ್ನ ಭದ್ರತಾ ಪಡೆಗಳು ಕಸ್ಟಡಿಗೆ ತೆಗೆದುಕೊಂಡ್ರು. ಶಂಕಿತರನ್ನ 25 ವರ್ಷದ ಅಮೋಲ್ ಶಿಂಧೆ ಹಾಗೂ 42 ವರ್ಷದ ನೀಲಂ ಅಂತ ಗುರುತಿಸಲಾಯಿತು. ಅವರಿಬ್ಬರ ಬಳಿ ಹಳದಿ ಬಣ್ಣದ ಹೊಗೆಯನ್ನ ಹರಡುವ ಕ್ಯಾನ್ಗಳಿದ್ವು. ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಹೀಗಾಗಿ ಅವರಿಬ್ಬರನ್ನ ಬಂಧಿಸಲಾಯಿತು. ಅವರ ಬಂಧನದ ನಂತರ ಅವರಿಬ್ಬರ ವಿಚಾರಣೆ ನಡೆಸಿದಾಗ ಅವರಿಬ್ಬರು ಕೂಡ ಮಹಾರಾಷ್ಟ್ರದ ಲಾತೂರಿನವರು ಅನ್ನೋದು ಗೊತ್ತಾಯ್ತು. ಹೀಗೆ ಪೊಲೀಸರು ನೀಲಂ ಮತ್ತು ಅಮೋಲ್ ಶಿಂಧೆಯನ್ನ ಬಂಧಿಸಿ ಕರ್ಕೊಂಡು ಹೋಗೋ ಹೊತ್ತಿಗೆ ನೀಲಂ ಮಾಧ್ಯಮಗಳಿಗೆ ಒಂದಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಲು. ತಾವು ಯಾವುದೇ ಸಂಘಟನೆಗೆ ಸೇರಿದವರಲ್ಲ, ಸರ್ಕಾರ ಸಾಮಾನ್ಯ ನಾಗರಿಕರ ಮೇಲೆ ಅಟ್ರಾಸಿಟಿ ಮಾಡ್ತಾ ಇದೆ, ಹೀಗಾಗಿ ಅದರ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಅಂತ ಆಕೆ ಹೇಳಿದ್ಲು. ಇನ್ನು ಲೋಕಸಭೆಯ ಒಳಗೆ ಬಂಧಿಸಲ್ಪಟ್ಟವರ ವಿಚಾರಣೆ ಕೂಡ ನಡೀತು. ಆ ವಿಚಾರಣೆಯಲ್ಲಿ ಬಂಧಿತರಾದವರನ್ನ ಸಾಗರ್ ಶರ್ಮಾ ಹಾಗೂ ಮನೋರಂಜನ್ ಅಂತ ಗುರುತಿಸಲಾಯಿತು. ಅವರ ಬಳಿ ಲಕ್ನೋ ವಿಳಾಸವನ್ನು ಹೊಂದಿದ್ದ ಆಧಾರ್ ಕಾರ್ಡ್ ಕೂಡ ಪತ್ತೆ ಆಯಿತು ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಅವರಿಬ್ಬರಲ್ಲಿ ಒಬ್ಬನ ಹತ್ರ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರ ಸಹಿ ಇದ್ದ ಪಾಸ್ ಕೂಡ ಸಿಕ್ಕಿತ್ತು. ಇನ್ನು ಸಭಾಂಗಣಕ್ಕೆ ಧುಮುಕಿದ್ದ ಆ ವ್ಯಕ್ತಿ ತಾನಾಶಾಹಿ ನಹಿ ಚಲೇಗಿ ಅನ್ನೋ ಘೋಷಣೆಗಳನ್ನ ಕೂಗ್ತಾ ಇದ್ದ ಅಂತ ಹೇಳಲಾಯ್ತು. ಇಲ್ಲಿ ತಾನಾಶಾಹಿ ನಹಿ ಚಲೇಗಿ ಅಂತಂದ್ರೆ ಸರ್ವಾಧಿಕಾರಿ ಧೋರಣೆ ನಡೆಯೋದಿಲ್ಲ ಅಂತ ಅರ್ಥ. ಸೊ ಈ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಇಲ್ಲಿ ಕುತೂಹಲವನ್ನ ಉಂಟು ಮಾಡಿರುವಂತ ಪ್ರಶ್ನೆ ಅಂತಂದ್ರೆ, ಪ್ರತಾಪ್ ಸಿಂಹ ಸಹಿ ಇರುವ ಪಾಸ್ ಆಗಂತುಕರ ಕೈಗೆ ಸಿಕ್ಕಿದ್ದು ಹೇಗೆ ಅನ್ನೋದು. ಅದನ್ನ ಪ್ರತಾಪ್ ಸಿಂಹ ಅವರ ಕಚೇರಿನೇ ಇಶ್ಯೂ ಮಾಡಿತ್ತಾ ಅಥವಾ ಅದು ನಕಲಿನಾ? ಇನ್ನು ಲೋಕಸಭೆಯ ಒಳಗೆ ದಾಂಧಲೆಯನ್ನ ನಡೆಸಿದ್ದವರ ಉದ್ದೇಶ ಏನಾಗಿತ್ತು? ಅವರ ಬಳಿ ಇನ್ಯಾವುದಾದ್ರೂ ಆಯುಧಗಳಿದ್ವಾ? ಅವರು ಹೊಗೆ ಉಗುಳುವ ವಸ್ತುಗಳನ್ನ ಲೋಕಸಭೆಯ ಒಳಗೆ ತಂದಿದ್ದಾದ್ರೂ ಹೇಗೆ? ಯಾವ ಸಂಘಟನೆಗಳ ಜೊತೆ ಇವರಿಗೆ ಸಂಪರ್ಕ ಇದೆ? ಇವರನ್ನ ಪ್ರಚೋದಿಸಿ ಕಳುಹಿಸಿದವರು ಬೇರೆ ಯಾರಾದ್ರೂ ಇದ್ದಾರಾ? ಸಾಕಷ್ಟು ಭದ್ರತೆಯನ್ನು ಹೊಂದಿರುವ ಪಾರ್ಲಿಮೆಂಟ್ಗೆ ಈ ವಸ್ತುಗಳನ್ನ ಇವರು ತಂದಿದ್ದಾದ್ರೂ ಹೇಗೆ? ಹೊಸ ಪಾರ್ಲಿಮೆಂಟ್ ನ ಭದ್ರತೆ ಅನ್ನೋದು ಇಷ್ಟೊಂದು ವೀಕ್ ಆಗಿದೆಯಾ? ಹೀಗೆ ಸಾಕಷ್ಟು ಪ್ರಶ್ನೆಗಳಿಗೆ ತನಿಖೆಯ ಮೂಲಕ ಉತ್ತರವನ್ನು ಹುಡುಕಬೇಕಾಗಿದೆ. ಇನ್ನು ಈ ಘಟನೆಯನ್ನ ಪ್ರಧಾನಿ ನರೇಂದ್ರ ಮೋದಿ, ರಾಜ್ಯಸಭೆಯ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆಯ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಸೇರಿದ ಹಾಗೆ ಸಾಕಷ್ಟು ಮಂದಿ ಖಂಡಿಸಿದ್ದಾರೆ. ಇನ್ನು ಈ ದಾಳಿಯ ಹಿಂದೆ ಖಲಿಸ್ತಾನಿ ಉಗ್ರ ಗುರು ಪತ್ವಂತ್ ಸಿಂಗ್ ಪನ್ನು ನೆರಳಿದ್ಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೆಯಬೇಕಾಗಿದೆ. ಯಾಕೆಂದ್ರೆ ಕೆಲವು ದಿನಗಳ ಹಿಂದೆ ಪನ್ನು ಭಾರತದ ವಿರುದ್ಧ ಒಂದು ಹೇಳಿಕೆಯನ್ನ ಕೊಟ್ಟಿದ್ದ. ತನ್ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟ ಕಾರಣಕ್ಕಾಗಿ ಭಾರತದ ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆಸೋದಾಗಿ ಹೇಳಿದ್ದ. ಅದರಲ್ಲೂ ಡಿಸೆಂಬರ್ 13ರ ಒಳಗೆ ಆ ದಾಳಿ ನಡೆಯುತ್ತೆ ಅನ್ನೋ ಮಾತುಗಳನ್ನು ಕೂಡ ಅವನಾಡಿದ್ದ. ಹೀಗಾಗಿ ಈಗ ನಡೆದಿರುವ ಘಟನೆಯ ಹಿಂದೆ ಗುರು ಪತ್ವಂತ್ ಸಿಂಗ್ ಪನ್ನು ಕೈವಾಡ ಇದ್ಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೆಯಬೇಕಾಗಿದೆ.
ಗೆಳೆಯರೆ, ಇವತ್ತು ಡಿಸೆಂಬರ್ 13. ಇವತ್ತಿಗೆ 22 ವರ್ಷಗಳ ಹಿಂದೆ ಅಂದ್ರೆ 2001ರ ಡಿಸೆಂಬರ್ 13ರಂದು ಪಾರ್ಲಿಮೆಂಟ್ ಮೇಲೆ ಒಂದು ಭೀಕರ ದಾಳಿ ನಡೆದಿತ್ತು. ಆ ಘಟನೆಯಲ್ಲಿ 5 ಮಂದಿ ಉಗ್ರರನ್ನ ಭದ್ರತಾ ಪಡೆ ಸಿಬ್ಬಂದಿಗಳು ಹೊಡೆದಾಕಿದ್ರು. ಜೊತೆಗೆ 6 ಮಂದಿ ದೆಹಲಿ ಪೊಲೀಸರು, 2 ಸೆಂಟ್ರಲ್ ರಿಸರ್ವ್ನ ಸಿಬ್ಬಂದಿಗಳು ಹಾಗೂ ಒಬ್ಬ ಗಾರ್ಡನರ್ ಸೇರಿದ ಹಾಗೆ 9 ಮಂದಿಯ ಬಲಿದಾನ ಆಗಿತ್ತು. ಇವತ್ತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಲಿದಾನ ಮಾಡಿದವರನ್ನ ಸ್ಮರಣೆ ಮಾಡಲಾಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಲೋಕಸಭೆಯ ಒಳಗೆ ಟಿಯರ್ ಗ್ಯಾಸ್ ಸಿಡಿದಿರೋದು ಭಾರತದ ಸಾರ್ವಭೌಮಕ್ಕೆ ಧಕ್ಕೆ ತಂದಿರೋದಂತೂ ಸುಳ್ಳಲ್ಲ. ಈ ಹಿಂದಿನ ಪಾರ್ಲಿಮೆಂಟ್ಗಿಂತಲೂ ಹೆಚ್ಚಿನ ಭದ್ರತೆಯನ್ನು ಹೊಂದಿರುವ ಹೊಸ ಪಾರ್ಲಿಮೆಂಟ್ ನಲ್ಲಿ ಈ ಘಟನೆ ನಡೆದಿರೋದು ಆಡಳಿತ ಪಕ್ಷಕ್ಕೆ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಕಾಕತಾಳೀಯ ಅಂತ ಅಂದ್ರೆ 2001ರ ದಾಳಿಯ ಸಂದರ್ಭದಲ್ಲಿ ಕೂಡ ಕೇಂದ್ರದಲ್ಲಿ NDA ಸರ್ಕಾರ ಇತ್ತು. ಇವತ್ತು ಕೂಡ NDA ಸರ್ಕಾರನೇ ಅಧಿಕಾರದಲ್ಲಿದೆ. ಅದ್ಯಾಕೋ ಗೊತ್ತಿಲ್ಲ, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಾರ್ವಜನಿಕ ಪ್ರದೇಶಗಳಲ್ಲಿ ಭಯೋತ್ಪಾದಕರ ಕೃತ್ಯಗಳು ನಡೆಯುತ್ತೆ, ಜನರ ಮೇಲೆ ದಾಳಿಗಳಾಗುತ್ತವೆ, ಸಾರ್ವಜನಿಕರ ಸಾವು ನೋವು ಹೆಚ್ಚಾಗಿ ಸಂಭವಿಸುತ್ತೆ. ಅದೇ NDA ಸರ್ಕಾರ ಅಧಿಕಾರದಲ್ಲಿದ್ದಾಗ ಪಾರ್ಲಿಮೆಂಟ್ ಮೇಲಿನ ದಾಳಿಗಳು, ಸೇನಾ ನೆಲೆಗಳು ಹಾಗೂ ಕ್ಯಾನ್ವಾಯ್ಗಳ ಮೇಲಿನ ದಾಳಿಗಳು ಹೆಚ್ಚಾಗುತ್ತವೆ. ಇದಕ್ಕೆ ಕಾರಣ ಏನು ಅನ್ನೋದು ನನಗಂತೂ ಗೊತ್ತಿಲ್ಲ. ಇನ್ನು ಇವತ್ತು ಲೋಕಸಭೆಯಲ್ಲಿ ನಡೆದಿರುವ ದಾಳಿಯ ನಂತರ ವಿಪಕ್ಷಗಳು ಆಡಳಿತ ಪಕ್ಷದ ಮೇಲೆ ಮುಗಿಬಿದ್ದಿವೆ. ಗೃಹ ಸಚಿವ ಅಮಿತ್ ಶಾ ಈ ಭದ್ರತಾ ಲೋಪದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಬೇಕು ಅಂತ ಒತ್ತಾಯಿಸ್ತಾ ಇವೆ. ಅದರಲ್ಲೂ ಆಮ್ ಆದ್ಮಿ ಪಕ್ಷದ ಸಂಸದ ರಾಘವ್ ಚೆಡ್ಡಾ ಬಿಜೆಪಿ ಪಕ್ಷವನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದು ಕೇವಲ ಭದ್ರತಾ ಲೋಪ ಅಲ್ಲ, ಇದನ್ನ ನಾನು ಭಾರತದ ಪ್ರಜಾಪ್ರಭುತ್ವದ ಮೇಲೆ ನಡೆದಿರೋ ದಾಳಿ ಅಂತ ಹೇಳ್ತೀನಿ. ಪಾರ್ಲಿಮೆಂಟ್ನ 3-4 ಚೆಕ್ ಪಾಯಿಂಟ್ಗಳನ್ನ ಮೀರಿ ಆಗಂತುಕರು ಸ್ಮೋಕ್ ಕ್ಯಾನ್ಗಳನ್ನ ತಂದಿದ್ದಾದ್ರೂ ಹೇಗೆ? ಆಗಂತುಕರ ಬಳಿ ಸಿಕ್ಕಿರುವ ಪಾಸ್ಗಳಲ್ಲಿರುವ ಸಂಸದರ ಸಹಿಯ ಬಗ್ಗೆ ಸರ್ಕಾರ ಯಾವ ನಿಲುವನ್ನ ತಳೆಯುತ್ತೆ? ಆ ಸಂಸದರ ವಿರುದ್ಧ ತನಿಖೆ ನಡೆಯುತ್ತಾ? ಅವರ ವಿರುದ್ಧ FIR ಆಗುತ್ತಾ ಅಂತ ಪ್ರತಾಪ್ ಸಿಂಹ ಹೆಸರು ಹೇಳದೆ ಬಿಜೆಪಿ ಪಕ್ಷವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಲ್ಲಿ ಪ್ರತಾಪ್ ಸಿಂಹ ಅವರ ಸಹಿ ಇರೋ ಪಾಸ್ಗಳು ಸಿಕ್ಕಿರೋದ್ರಿಂದ ಪ್ರತಿಪಕ್ಷಗಳಿಗೆ ಆಡಳಿತ ಪಕ್ಷದ ವಿರುದ್ಧ ದೊಡ್ಡ ಅಸ್ತ್ರ ಸಿಕ್ಕಿದಂತಾಗಿದೆ. ಇನ್ನು ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರುವ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ, ನಾವು ಈ ಘಟನೆ ಬಗ್ಗೆ ಕೂಲಂಕುಷ ತನಿಖೆಯನ್ನು ನಡೆಸ್ತೇವೆ, ದೆಹಲಿ ಪೊಲೀಸರು ಹಾಗೂ ಏಜೆನ್ಸಿಗಳಿಂದ ತನಿಖೆ ನಡೆಯುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಒಂದಷ್ಟು ದಿನಗಳ ಕಾಲ ವಿಸಿಟರ್ ಪಾಸ್ಗಳನ್ನ ನಿಲ್ಲಿಸ್ತಾ ಇದ್ದೇವೆ. ಅದರ ಜೊತೆಗೆ ಮಾಜಿ ಎಂಪಿಗಳು ಹಾಗೂ ಅವರ PAಗಳಿಗೂ ಕೂಡ ಪಾರ್ಲಿಮೆಂಟ್ಗೆ ಎಂಟ್ರಿ ಇರೋದಿಲ್ಲ ಅಂತ ಓಂ ಬಿರ್ಲಾ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಪಾಸ್ ವಿವಾದದಲ್ಲಿ ಸಿಲುಕಿರುವ ಪ್ರತಾಪ್ ಸಿಂಹ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿ ವಿವರಣೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಈ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಯಾರ ಬುಡಕ್ಕೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಸಂಸತ್ನಲ್ಲಿ ನಡೆದ ದಾಳಿಯ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.